ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸ್ವಲ್ಪ ಹುಷಾರಿಲ್ಲ ನನಗೆ, ಊರಿಗೆ ಹೋಗಿದ್ದೆ ಅಮ್ಮ ಮನೆಗೆ. ಸೊ ಅದು ನನಗೆ ಉಳ್ಕಲ್ಲಾಗ್ಬಿಟ್ಟಿತ್ತು, ಅದಕ್ಕೆ ತುಂಬ ಪೇಯ್ನ್ ಬರ್ತಾಯಿತ್ತು. ಫಸ್ಟ್ ಅಲ್ಲೇ ತೋರಿಸ್ತಾ ಇದ್ದಿತ್ತು, ಅರ್ಧಕ್ಕೆ ಟ್ರೀಟ್ಮೆಂಟ್ನ ನಿಲ್ಲಿಸ್ಬಿಟ್ಟು 2 months ಬ್ಯಾಕ್ ವಾಪಸ್ ಬಂದುಬಿಟ್ಟಿದ್ದೆ. ಸೊ ಮತ್ತೆ ಅದು ಪೇಯ್ನ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂಥೇಳಿ 2 days ಬ್ಯಾಕ್ ಊರಿಗೆ ಹೋಗಿದ್ದೆ. ಸೊ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಬಂದೆ. ಸೊ ಅಲ್ಲಿದ್ದಾಗ ನನಗೆ ವ್ಲಾಗ್ ಅದೆಲ್ಲ ಏನೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ತುಂಬ ಪೇಯ್ನ್ ಆಗ್ತಾಯಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಬಂದು ನನಗೂ ತುಂಬ ಟಯರ್ಡ್ ಆಗ್ತಾಯಿತ್ತು. ಅವರು 4 days ಟ್ರೀಟ್ಮೆಂಟ್ ಕೊಟ್ಟರು. ಓ ಮೈ ಗಾಡ್, ಇನ್ನೂ ನಾನು ಹುಷಾರಾಗಿಲ್ಲ. ನನ್ನ ಫೇಸ್ ನೋವು ಫುಲ್ಲು ಡಲ್ ಆಗಿದೆ, ಆ್ಯಂಡ್ ಮಾತಾಡೋದಕ್ಕೂ ಆಗಲ್ಲ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ, ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಮಂಡೇ, ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋಗಿದ್ದಾರೆ. ಆದರೆ ಚಾರು ಮಾತ್ರ ಹೋಗಿಲ್ಲ. ಚಾರು ಇಲ್ಲಿ ಪಿಜ್ಜಾ ಮಾಡ್ತಾಯಿದ್ದಾಳೆ. ಅಂದರೆ ಪಿಜ್ಜಾ ಮಾಡೋದಕ್ಕೆ ಏನೇನು ಬೇಕು ಅದನ್ನು ತಯಾರಿ ಮಾಡ್ಕೊಳ್ತಾ ಇದ್ದಾಳೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಮತ್ತು ಅದು ಡೋ ಪ್ರಿಪೇರ್ ಮಾಡಬೇಕಲ್ವ, ಮಿಕ್ಸ್ ಮಾಡೆಲ್ಲ ಇಡಬೇಕಲ್ವ. ಸೊ ಅದನ್ನು ಮಾಡ್ತಾಯಿದ್ದಾಳೆ. ತೋರಿಸ್ತೀನಿ ರೀ. ಇಲ್ಲಿ ಅದು ರೈಟ್ ಹ್ಯಾಂಡಲ್ಲಿ ಮಾಡ್ತಾಯಿರೋದು, ಆದರೆ ವಿಡಿಯೋದಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಕಾಣಿಸುತ್ತೆ. ಸೊ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಆಮೇಲೆ ತೋರಿಸ್ತಾಳೆ ನಿಮಗೆ ಹೇಗೆ ಮಾಡ್ತಾಳೆ ಅಂತೇಳಿ, ಓಕೆನಾ. ಅದು 1 hour ಹಾಗೆ ರೆಸ್ಟಿಗೆ ಇಡಬೇಕು. ಇದು ನಂದು ಕೆಲಸ ಎಲ್ಲ ಆಯಿತು, ಅಂದರೆ ಜಸ್ಟ್ ಮಾರ್ನಿಂಗ್ ಕೆಲಸ. ಇನ್ನೂ ಸ್ವಲ್ಪ ಉಳಿದಿದ್ದೆಲ್ಲ ಆಮೇಲೆ ಮಾಡ್ತೀನಿ. ಸೊ ಈಗ ದೀಪ ಹಚ್ಚಬೇಕು. ದೀಪ ಹಚ್ಚಿಲ್ಲ ಇನ್ನೂ. ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋದರು. ಕಣ್ಣೂ ಹೋದ. ಅವನ್ನ ನಾನು ಕರ್ಕೊಂಡು ಹೋಗಿರಲಿಲ್ಲ ಊರಿಗೆ. 4 days ಇಲ್ಲೇ ಇದ್ದ. ಚಾರು ಮತ್ತು ಅವ್ರ ಅಕ್ಕ ಅವರೆಲ್ಲ ಇದ್ರಲ್ಲ, ಸೊ ಅವರು ನೋಡಿಕೊಂಡ್ರು. ಅವನ್ನ ಕರ್ಕೊಂಡೋದ್ರೆ ಸ್ಕೂಲ್ ವೇಸ್ಟ್ ಆಗುತ್ತೆ. 4 days ಅವರು 4 days ಟ್ರೀಟ್ಮೆಂಟ್ ಕೊಟ್ಟಿದ್ದು ನನಗೆ. ಸೊ ಅದಕ್ಕೆ ಕರ್ಕೊಂಡು ಹೋಗಿಲ್ಲ, ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು. ಏನು ಚಾರು? ಸಾಕು. ಹಾಗೆ ಅದ್ರ ಮೇಲೆ ಕ್ಲೋಸ್ ಮಾಡಿ. ಓಕೆ, ಪರವಾಗಿಲ್ಲ. ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಇಡು. ನಾನು ಬಂದಿದ್ದು ಸ್ಯಾಟರ್ಡೆ ನೈಟ್ ಬಂದೆ 8 o'clock. ಸೊ ಇವತ್ತು ಮಂಡೇ. ನಿನ್ನೆ ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಬಿಸಿ. ಸೊ 4 days ಇರಲಿಲ್ವಲ್ಲ, ಎಲ್ಲ ಫುಲ್ಲು ಮಿಸ್ ಮಾಡಾಕಿದ್ರು ನಮ್ಮ ಪುಟಾಣಿಗಳು. ನೆನ್ನೆ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಮನೆ ಕ್ಲೀನ್ ಮಾಡೋಷ್ಟು ಪೇಷನ್ಸು ಇರಲಿಲ್ಲ ನನಗೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ. ಸೊ ವ್ಲಾಗ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಓಕೆ, ದೀಪ ಹಚ್ಬಿಟ್ಟು ಆಮೇಲೆ ಸಿಗ್ತೀನಿ. ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ. ಪಿಜ್ಜಾ ಬೇಸ್ ರೆಡಿ ಮಾಡ್ತಾಯಿದ್ದೀನಿ. ಇದು ಡಿಮಾರ್ಟಲ್ಲಿ ತೊಗೊಂಡು ಬಂದಿದ್ದು ಪಿಜ್ಜಾ ಸಾಸ್, ರೆಡ್ ಕಲರ್ ಸಾಸ್. ತುಂಬ ಖಾರ ಇದೆ, ಸೊ ಅದಕ್ಕೆ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದಾಳೆ ಚಾರು. ಚೀಸ್ ಹಾಕಿದ್ದಾಯ್ತು. ಈಗ ವೆಜಿಟೇಬಲ್ಸ್ ಇಡಬೇಕು.
ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್. ಪಿಜ್ಜಾ ಆಗಿದೆ, ಕಟ್ ಮಾಡಿದ್ದೀನಿ. ಸೊ ಟೇಸ್ಟ್ ಮಾಡಬೇಕೀಗ. ಟೇಸ್ಟ್ ಮಾಡಿ ಹೇಳ್ತಾರೋ ಹೇಗಿದೆ ಅಂತ. ಸೂಪರ್ ಆಗಿದೆಯಾ? ಫೈನಲಿ ಜೋಡಿಸಿದ್ದಾಯಿತು ಫ್ರೆಂಡ್ಸ್. ನೀಟಾಗಿ ತೊಳೆದು ಮೇಲೆ ಸ್ಟೆಪ್ಪಲ್ಲಿ ನಮ್ಮ ಪುಟಾಣಿಗಳು ಜ್ಯೂಸ್ ಕುಡಿತಾರೆ. ಸೊ ಆ ಕಪ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಮದರ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದು ಲಾಸ್ಟ್ ಇಯರ್. ಇದು ನನಗೆ ಕೊಟ್ಟಿದ್ದು ಚಾರ್ವಿ. ಇದು ಸ್ಫೂರ್ತಿ ನಮ್ಮ ಅಕ್ಕಗೆ ಕೊಟ್ಟಿದ್ದು. ಆ್ಯಂಡ್ ಅದು ಗ್ಲಾಸ್ ಜಾರ್. ಇದು ಬಂದು ಪೌಡರ್ ಶುಗರ್ ಬಂದಿದ್ದು. ಸೊ ಇದು ಕೂಡ ಗ್ಲಾಸ್ ಹಾಗೆ ಇಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಅಂಥೇಳಿ, ಏನಾದರೂ ಹಾಕಿ ಇಟ್ಕೊಳ್ಬೋದು ಅಂಥೇಳಿ. ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಮಾಮೂಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಪ್ಲೇಟ್ಸ್ 2, ಮತ್ತು ಇಲ್ಲಿ ಇದು 6 ಗ್ಲಾಸಸ್ ಇದ್ದಿದ್ದು 3 ಇದೆ. ಇದು ಅಷ್ಟೇ 6 ಗ್ಲಾಸಸ್ ಇದ್ದಿದ್ದು 3 ಗ್ಲಾಸಸ್ ಇದೆ. ಆ್ಯಂಡ್ ಕೆಳಗಡೆ ಗ್ಲಾಸಸ್ ಇಟ್ಟಿದ್ದೀನಿ. ಇದು ಅಷ್ಟೇ 6 ಕಪ್ಸ್ ಇದ್ದಿದ್ದು. ಆರೆಂಜ್ ಕಲರ್ 3 ಇದ್ದಿದ್ದು ಮತ್ತು ಪಿಂಕ್ ಕಲರ್ 3 ಇತ್ತು. ಈಗ ಸದ್ಯಕ್ಕೆ 2 ಉಳ್ಕೊಂಡಿದೆ. ಈ ಕಪ್ಪು ಅಷ್ಟೇ. ಇದು 4 ಇತ್ತು, ಒಂದೇ ಒಂದಿದೆ. ಇದು ಬಂದು ಜ್ಯೂಸ್ ಮಾಡೋದು, ಆರೆಂಜ್ ಜ್ಯೂಸ್ ಮಾಡೋದು. ಸೊ ಮತ್ತು ಇಲ್ಲಿ 2 ಪ್ಲೇಟ್ಸ್ ಇಟ್ಟಿದ್ದೀನಿ. ಸೊ ಕೆಳಗಡೆ ಪ್ಲೇಟ್ಸ್. ಸೊ ಎಲ್ಲ ಹಳೇದನ್ನೇ ತೊಗೊಂಡು ಬಂದು ಎಲ್ಲ ಜೋಡಿಸಿಟ್ಟಿದ್ದೀನಿ ತೊಳೆದ್ಬಿಟ್ಟು. ಹೊಸದು ಯಾವುದು ತೊಗೊಂಡಿಲ್ಲ, ತೊಗೊಳ್ಬೇಕು. ಜ್ಯೂಸ್ ಜಾರ್ಸ್ ಎಲ್ಲ ಇತ್ತು, ಅದೆಲ್ಲ ಒಡೆದೋಗ್ಬಿಟ್ಟಿದೆ. ತೊಗೊಳ್ಬೇಕು. ಕಪ್ಸ್ ಚೆನ್ನಾಗಿರೋದು ತೊಗೊಂಡಾಗ ನಿಮಗೂ ತೋರಿಸ್ತೀನಿ, ಓಕೆನಾ? ಅದೇ ಮಂಚ ತೊಗೊಂಡು ಬಂದು ಹಾಕ್ಕೊಂಡಿದ್ವಿ, ಆ ಮನೇಲಿ ಇದ್ದಿದ್ದು. ಹೊಸ ತೊಗೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಆಗಿಲ್ಲ. ಟಿ ವಿ, ಫ್ರಿಜ್ ಅದೆಲ್ಲ ತೊಗೊಂಡ್ವಿ ಅಲ್ಲ. ಸೊ ಅದಕ್ಕೆ ಮಂಚ ಅಂದರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ತೊಗೊಳ್ಬೇಕು ಒಂದೇ ಸಲ. ಸೊ ನೋಡೋಣ, ತೊಗೊಳ್ಳಲ್ಲ, ಮಾಡಿಸ್ಬೇಕು. ಸೊ ಬಾಕ್ಸ್ ಟೈಪ್ ಕೆಳಗಡೆ ಎಲ್ಲ ಏನಾದರೂ ಇಟ್ಕೊಳ್ಳೋದಕ್ಕೆ ಬರುತ್ತಲ್ವ, ಸೊ ಸ್ಪೇಸ್. ಸೊ ಆ ಥರ ಮಂಚ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಣ. ಆ್ಯಂಡ್ ಸೊ ಈಗ ಸದ್ಯಕ್ಕೆ ಅಲ್ಲಿರೋ ಮಂಚನೇ ತೊಗೊಂಡು ಬಂದು ಇಲ್ಲಿ ಹಾಕ್ಕೊಂಡಿದ್ದೀವಿ. ಮತ್ತು ಇದು ನಮ್ಮ ಪುಟಾಣಿಗಳ ಮಂಚ. ಸೊ ಫಸ್ಟ್ ಬೇರೆ ಹಾಕಿದ್ದೆ, ಅದನ್ನು ತೆಗ್ದುಬಿಟ್ಟು ಸೊ ಅವ್ರು ಮಲ್ಕೊತಾ ಇದ್ರಲ್ಲ ಅಲ್ಲಿ ಅದನ್ನೇ ತೊಗೊಂಡು ಬಂದು ಹಾಕಿದ್ದೀವಿ. ಅದು ತುಂಬ ಚಿಕ್ಕದು ಫಸ್ಟ್ ಹಾಕಿದ್ದು, ಮಲ್ಕೊಳಕ್ಕಾಗ್ತಾ ಇರಲಿಲ್ಲ 3 ಜನ, ಅದಕ್ಕೆ. ಆ್ಯಂಡ್ ಇಲ್ಲಿ ಚಾರು ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದಾಳೆ.
ಕನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಸ್ಕೂಲಿಂದ ಬಂದು. ಏನು ಕನು ಬರೀತಾ ಇರೋದು? ಅದು ಏನದು ಓದು? ಹಾಂ ಹಾಂ ಏನಾಯಿತು? ಕರೆಕ್ಟ್. ಬರೀ ಇಲ್ಲಿ ಬರೀ ಮತ್ತೆ ಹೇಳ್ಕೊಂಡು. ಹಾಂ ಗುಡ್ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಮಾಡ್ಕೊನು. ಬಾಯ್.